ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ತುಲಾ ರಾಶಿ. ಈ ಒಂದು ತುಲಾ ರಾಶಿ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಈ ಒಂದು ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ಯುಗಾದಿ ವರ್ಷ ಭವಿಷ್ಯದಲ್ಲಿ ಅವ್ರಿಗೆ ಯಾವ ರೀತಿ ಶುಭ ಫಲ ಅಶುಭ ಫಲ ಇದೆ ಅಂತ ತಿಳಿಸ್ಬೇಕು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ, ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿಯ ಹೊಸ ವರ್ಷ ನಮಗೆ ಏನು ನೂತನ ಒಂದು ಫಲಗಳನ್ನ ಕೊಡ್ತಾ ಇದೆ ತುಲಾ ರಾಶಿಯವರಿಗೆ ನೋಡ್ತಾ ಹೋಗೋಣ. ಖಂಡಿತ ಈ ಒಂದು ಯುಗಾದಿ ಹಬ್ಬಕ್ಕೆ ತುಲಾ ರಾಶಿಯವರಿಗೆ ಅತಿ ಹೆಚ್ಚು ಬೆಲ್ಲವನ್ನ ಸವಿಯುವಂತ ಒಂದು ಸಮಯ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ತುಲಾ ರಾಶಿಯವರಿಗೆ ಆಲ್ರೆಡಿ ಗುರು 9ರಲ್ಲಿದ್ದ, ಈಗ 10ಕ್ಕೆ ಬರ್ತಾ ಇದ್ದಾನೆ. ಅದು 10ನೇ ಮನೆ ಗುರು ಉಚ್ಚ ಸ್ಥಾನದಲ್ಲಿ ಇದ್ದಾಗ ಯಾರು ನಿಮಗೆ ಅತಿ ಹೆಚ್ಚು ಉನ್ನತ ಸ್ಥಾನವನ್ನ ಅಲಂಕರಿಸುವಂತಹ ಒಂದು ಪ್ರಮೋಷನ್ ಅನ್ನ ಮಾಡ್ಬಿಡ್ತಾರೆ ತುಲಾ ರಾಶಿಯವ್ರಿಗೆ. ಯಾಕೆಂದ್ರೆ ಅದೊಂದು 10ನೇ ಮನೆ ಅನ್ನೋದೇ ಒಂದು ಉದ್ಯೋಗ ಸ್ಥಾನ. ನಮ್ಮ ಜೀವನದಲ್ಲಿ ನಾವ್ ಏನಾರು ಕೆಲಸ ಕಾರ್ಯಗಳನ್ನ ಕರ್ಮಕ್ಕೆ ಅವನೇ ಕೊಟ್ಟಿದ್ದು. ಕರ್ಮಾಧಿಪತಿ ಬಚಕ್ರದಲ್ಲಿ 10ನೇ ಮನೆ ಶನೇಶ್ವರ ಇಟ್ಟಿದ್ದಾರೆ. ನಾವು ಜೀವನದಲ್ಲಿ ಏನಾರು ವೃತ್ತಿ ಮಾಡ್ತಾ ಇದೀವಿ, ನಮ್ಮ ಡೆಸಿಗ್ನೇಷನ್ ತೋರ್ಸ್ಕೋಬೇಕು ಅನ್ನೋದು 10ನೇ ಮನೆ ತೋರಿಸುತ್ತೆ. ಎನಿವನ್, ನಾವು ಸಪ್ತಮ ಬಂದ್ರೆ ವ್ಯವಹಾರಿಕವಾಗಿ ನಾವ್ ಏನಾದ್ರು ಕೆಲಸ ಮಾಡ್ತೀವಿ. ಒಬ್ಬ ಬಿಲ್ಡರ್ ಅಂತ ಕರಿಬಹುದು, ಒಬ್ಬನ ಮುಖ್ಯೋಪಾಧ್ಯಾಯ ಅಂತ ಕರಿಬಹುದು, ಒಬ್ಬ ಲೆಕ್ಚರರ್ ಅಂತ ಕರಿಬಹುದು, ಒಬ್ಬನ IAS ಆಫೀಸರ್ ಅಂತ ಕರಿಬಹುದು, IPS ಆಫೀಸರು, ಈವನ್ ಸಬ್ ಇನ್ಸ್ಪೆಕ್ಟರ್ ಇಂದ ಹಿಡಿದು WPC ವರ್ಗು ಕೂಡ ಒಂದು ಡೆಸಿಗ್ನೇಷನ್ಸ್ ಇರ್ತದೆ. ಆದ್ರೆ 10ನೇ ಮನೆಯ ಸ್ಥಾನ ಉದ್ಯೋಗವನ್ನ ಅಲಂಕರಿಸುವಂತಹ ಒಂದು ಸುವರ್ಣ ಅವಕಾಶ ತುಲಾ ರಾಶಿಯವರಿಗೆ. ಯಾಕೆಂತ ಅಂದ್ರೆ ಎಲ್ಲರೂ ಕೂಡ ಒಂದು ಜೀವನದಲ್ಲಿ ನಾನು ಏನಾರು ಒಂದು ಸಾಧನೆ ಮಾಡಬೇಕು, ಆ ಸಾಧನೆಯ ಉತ್ತುಂಗದ ಕೀರ್ತಿಯನ್ನು ನಾನು ನೋಡ್ಬೇಕು ಅನ್ನೋದು ಎಲ್ಲಿ ತೋರಿಸ್ಕೋಬಹುದು ಅಂತ ಅಂದ್ರೆ ನಾವು ಮಾಡುವಂತಹ ಉದ್ಯೋಗದಿಂದ, ನಾವು ಮಾಡುವಂತಹ ಕೆಲಸದಿಂದ, ನಾವು ಮಾಡುವಂತಹ ವ್ಯವಹಾರದಿಂದ. ಈ ಒಂದು ಸಾಧ್ಯತೆ ತುಲಾ ರಾಶಿಯವ್ರಿಗೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಕೆಲಸದಲ್ಲಿ ಬ್ಯುಸಿ ಆಗ್ಬಿಡ್ತಾರೆ ಅಂತ ಹೇಳ್ಬೋದು ತುಲಾ ರಾಶಿಯವರು. ಜೊತೆಗೆ ತುಲಾ ರಾಶಿಯವ್ರದ್ದು ಸ್ವಭಾವ ಏನು ಅಂತ ಅಂದ್ರೆ ಯಾವುದನ್ನು ಏಕದಮ್ ಒಪ್ಕೊಳ್ಳುವಂತಹ ರಾಶಿ ಅಲ್ಲ. ಅದು ಮೊದಲೇ ತಕ್ಕಡಿ ರಾಶಿ ಅಂತ ಹೇಳ್ತೀನಲ್ಲ. ಸೊ ಹೇಗೆ ಸರಿಸಮಾನದ ಪ್ರಮಾಣಗಳನ್ನ ತಕ್ಕಡಿಗೆ ಹಾಕಿ ಎರಡೂ ತೂಗ್ಬೇಕು, ಸರಿಸಮಾನವಾಗಿರ್ಬೇಕು. ಇದು ಸರಿನಾ, ಅದು ಕರೆಕ್ಟಾ ಅನ್ನೋದ್ರಲ್ಲಿ ಆಪರ್ಚುನಿಟಿನ ಹುಡ್ಕೊ ಬಂದಾಗ್ಲೂ ಕೂಡ ಅವರು ಇದು ಒಳ್ಳೇದಾ ಇದು ಕೆಟ್ಟದಾ ಅಂತ ಕುಳಿತುಕೊಳ್ತಾ ಹೋದ್ರೆ ನೋಡಿ, ಯಾವಾಗ್ಲೂ ನಾವು ಕರೆಕ್ಟ್ ಯಾವ್ದೇ ಕೆಲಸ ಮಾಡ್ತೀವಿ ಅಂತಂದ್ರೆ ಯೋಚನೆ ಮಾಡಿ ನುಗ್ಬಿಡ್ಬೇಕು. ಯಾವ್ದೋ ಒಂದು ದಿಢೀರಂತ ಕೆಲಸ ಕೈ ಹಾಕಿದಾಗ ಲಾಸ್ ಆಗುವಂತಹ ಸಮಯ ತುಂಬಾ ಇರ್ತದೆ. ಹಂಗಂತ ಅದನ್ನೇ ಕೆಲಸ ಮಾಡ್ತಾ ಕುತ್ಕೋಬಾರ್ದು. ಹೌದು, ಯಾವ್ದೋ ಒಂದ್ ಕೆಲಸ ಮಾಡುತ್ತಾನೆ ನಮ್ಗೆ ಯಾವ್ದ್ರ ಬಗ್ಗೆ ಅನುಭವ ಗೊತ್ತಾಗೋದು. ಒಂದ್ ಕೆಲಸ ಮಾಡಿದಾಗ್ಲೇ ನಮ್ಗೆ ಅರದು ಈಗ ಬಿಸಿ ಇದ್ದಾಗ ಅದು ಮುಟ್ಟಾಗ್ಲೇ ಅದು ಬಿಸಿ ಇದೆಯಲ್ಲ ಅಂತ ಗೊತ್ತಾಗೋದು. ಹಾಗಾಗಿ ಆ ಕೆಲಸದ ಒಂದು ಅನುಭವ ಇದೆಯಲ್ಲ, ಆ ಕೆಲಸಕ್ಕೆ ಸಂಬಂಧಪಟ್ಟಂತಹ ಅನುಕರಣೆ ಇದೆಯಲ್ಲ, ಆ ಒಂದು ಸಮಯವನ್ನ ನಾವು ಟೈಮಿಗೆ ತಕ್ಕಂತೆ ಸದುಪಯೋಗವನ್ನ ಮಾಡಿಸ್ಕೋಬೇಕಾಗತ್ತೆ ತುಲಾ ರಾಶಿಯವರು. ತುಲಾ ರಾಶಿಯವರಲ್ಲಿ ಒಂದು ವೀಕ್ನೆಸ್ ಅಂದ್ರೆ ಎಷ್ಟೋರಲ್ಲಿ ಪಾಸಿಟಿವ್ ಇದೆ ಅಂದ್ರೆ ಒಂದು ಅವ್ರ ಅಡ್ವೈಸ್ ತಗೋಬೇಕು. ಯಾಕೆಂದ್ರೆ ಹೇಳಿ, ಎಲ್ಲವನ್ನ ಅಲ್ದು ತೂಗಿ ನೋಡ್ಬಿಟ್ಟಿರ್ತಾರೆ ಅವರು. ಸೊ ಹಾಗಾಗಿ ನಮ್ಗೆ ಅವ್ರ ಅಡ್ವೈಸ್ ಬೇಕೇ ಬೇಕು. ಹಾಗಾಗಿ ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡುವಂತಹ ಕ್ಯಾರೆಕ್ಟರ್ಸ್ ಮತ್ತೆ ಅವರಿಂದ ಅನುಭವಗಳನ್ನ ನಾವು ತಗೊಳ್ಬೇಕಾಗತ್ತೆ. ಆದ್ರೆ ಒಂದು ವೀಕ್ನೆಸ್ ಏನು ಅಂದ್ರೆ ತುಲಾ ರಾಶಿಯವರಲ್ಲಿ ಯಾವಾಗ್ಲೂ ಅದನ್ನೇ ಎಳಿತಾ ಇರಬಾರ್ದು. ಕೆಟ್ಟದ್ದು ಒಳ್ಳೆದನ್ನ ಎಳ್ಕೊಂಡೇ ಕುತ್ಕೋಬಾರ್ದು. ಯಾಕೆ ಸಮಯ ಮುಂದೋಗ್ಬಿಡುತ್ತೆ. ಯಾಕೆ ಸಮಯ ನಮ್ ಜೊತೆ ಇಲ್ಲದೆ ಇರೋದ್ರಿಂದ ಆ ಸಮಯಕ್ಕೆ ತಕ್ಕಂತೆ ನಾವು ಹೆಜ್ಜೆಗಳನ್ನ ಹಾಕ್ಬೇಕಾಗತ್ತೆ. ಕೆಲಸ ಕಾರ್ಯಗಳು ಅಂತ ಬಂದಾಗ ನಾವು ಮುಂದೆ ಮುಳ್ಳುಗಳನ್ನಿದ್ರೆ ಅದನ್ನ ತೆಗ್ದಾಕೊಳ್ತಾ ಹೊಸ ಆದಿಗಳನ್ನ ಹುಡುಕ್ಬೇಕಾಗತ್ತೆ. ಕೌಲುದಾರಿಗಳಂತ ಕರಿತೀವಿ ನೋಡಿ ಲೈಫಲ್ಲಿ, ಅದೆಲ್ಲ ನಮಗೆ ಕೌಲು ಹೊಡ್ದಂಗೆ. ಏನಾರು ಒಂದ್ ಚಾನಲ್ ಓಪನ್ ಆಗ್ಲಿ ಅನ್ನೋ ಕಾರಣಕ್ಕೆ ಎಲ್ಲಾರು ಹೆದ್ದಾರಿಲೇ ಹೋಗಲ್ಲ. ತುಂಬಾ ಜನ ಹೆದ್ದಾರಿಲಿ ಹೋಗಲ್ಲ. ಹತ್ರ ಹೋಗುವಂತಹ ಒಂದು ಕೌಲುದಾರಿ, ಯಾವ್ದೋ ಒಂದು ಹಳ್ಳಿ ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದು ಊರು ಇಟ್ಕೊಳ್ಳಿ, ಒಂದ್ ಮೇನ್ ರೋಡ್ ಅಂತ ಇದ್ರೆ ಅದಕ್ಕೊಂದು ಕೌಲುದಾರಿ ಇರುತ್ತೆ. ಹಾಗಾಗಿ ಜೀವನದಲ್ಲಿ ಎಲ್ಲಾ ಕಡೆನೂ ಅವಕಾಶಗಳನ್ನ ದೇವ್ರು ಕೊಟ್ಟಿರ್ತಾನೆ. ಆ ಅವಕಾಶಗಳನ್ನ ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದನ್ನ ನಾವು ನೋಡ್ಕೋಬೇಕಾಗತ್ತೆ. ಯಾಕೆಂದ್ರೆ ನಾವು ರೀಚ್ ಆಗೋದು, ನಾವು ಆ ಊರಿಗೆ ರೀಚ್ ಆಗೋದಷ್ಟೇ ಮೇನು, ನಮ್ಮ ಗುರಿಗೂ ಕೂಡ ನಾವು ರೀಚ್ ಆಗೋದ್ ಮೇನು. ನಾವ್ ಯಾವ ದಾರಿಲಿ ಹೋಗ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೊಂದು ಆ ಗುರಿನ ರೀಚ್ ಆಗ್ತಾ ಇದೀವಾ, ಆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದೀವ ಅನ್ನೋದನ್ನ ನೋಡ್ಕೋಬೇಕಾಗತ್ತೆ. ತುಲಾ ರಾಶಿಯವರಿಗೆ ಸಾಕಷ್ಟು ಅವಕಾಶಗಳು ಬರುತ್ತೆ. 6ನೇ ಮನೆ ಶನಿ ಇದ್ದಾನೆ. ಶತ್ರುಗಳನ್ನ ದಮನ ಮಾಡುವಂತಹ ಶಕ್ತಿ ಈಗ ಆಲ್ರೆಡಿ ನಿಮ್ಗೆ 1.5 ವರ್ಷದಿಂದ ಶುರು ಆಗಿದೆ. ಸಾಕಷ್ಟು ತಾಳ್ಮೆಯಿಂದ ಇದ್ದೀರಿ. ಇರ್ಲಿ, ನಾನು ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ತೀನಿ ಅನ್ನೋ ಒಂದು ಮನೋಭಾವನೆ ನಿಮ್ಮಲ್ಲಿದೆ. ಖಂಡಿತ ಸಾಧನೆ ಮಾಡುವಂತಹ ಶಕ್ತಿ ಈ ಒಂದು ಗುರು
ಯಾವಾಗ ಕಟಕ ರಾಶಿಗೆ ಬರ್ತಾನೆ ನೋಡಿ, ನಿಮ್ಮಲ್ಲಿ ಒಂದು ಶುಭ ಫಲಗಳನ್ನ ನೋಡ್ತಾ ಹೋಗ್ಬೋದು. ಅತಿ ಹೆಚ್ಚು ಆದಾಯಗಳನ್ನ ಗಳಿಸುವಂತಹ ಒಂದು ಅವಕಾಶ ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ಒಂದು ಬುನಾದಿನ ಹಾಕೊಳ್ತಾ ಶುರು ಮಾಡಿ. ಸಮಯ ಬಂದಾಗ ನಾವು ಕರೆಕ್ಟಾಗಿ ಬುನಾದಿ ಹಾಕ್ಬಿಟ್ರೆ ಲೈಫಲ್ಲಿ ನಾವು ಸಕ್ಸಸ್ ನ ನೋಡ್ತಾ ಹೋಗ್ತೀವಿ. ಈಗ ಸುವರ್ಣ ಅವಕಾಶ ಅಂತ ಹೇಳ್ಬೋದು ತುಲಾರಾಶಿಯವರಿಗೆ. ಅದನ್ನ ಉಪಯೋಗ ಪಡಿಸ್ಕೊಳ್ಳಿ. ಯುಗಾದಿ ಹಬ್ಬದ ದಿನ ಅತಿ ಹೆಚ್ಚು ಸಿಹಿಯನ್ನ ತಿನ್ನುವಂತ ಒಂದು ಅವಕಾಶ ನಿಮ್ಗೆ ಆ ದೇವ್ರು ಕೊಟ್ಟಿದ್ದಾನೆ. ಖಂಡಿತ ಒಳ್ಳೇದಾಗತ್ತೆ. ಗುರು ಕಟಕ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನ ಅಲಂಕರಿಸ್ತಾ ಇರೋದ್ರಿಂದ ನಿಮ್ಮ ಒಂದು ಅಧಿಕಾರ ಇರ್ಬೋದು, ನಿಮ್ಮ ಒಂದು ಉದ್ಯೋಗ ಇರ್ಬೋದು, ಅಥವಾ ನಿಮ್ಮ ಒಂದು ವ್ಯಾವಹಾರಿಕ ಸ್ಥಳಗಳಿರ್ಬೋದು, ಖಂಡಿತ ಒಂದು ಪ್ರಮೋಷನ್ ಕೊಡುವಂತಹ ಒಂದು ಆದಿ. ಜೊತೆಗೆ ತುಲಾರಾಶಿಯವರಿಗೆ ಒಂದು ಮದುವೆ ಆಗುವಂತಹ ಯೋಗ ಕೂಡ ಶುರು ಆಗುತ್ತೆ. ಯಾಕೆಂದ್ರೆ ಕಟಕ ರಾಶಿಗೆ ಗುರು ಬಂದಾಗ ತುಲಾರಾಶಿಯವರು ಯಾರೆಲ್ಲ ಮದುವೆ ಆಗ್ಬೇಕು ಅನ್ಕೊಂಡಿದಿರೋ ಅವ್ರಿಗೆಲ್ಲ ಒಂದು ಮದುವೆ ಯೋಗ ಈ ಒಂದು ಯುಗಾದಿ ಹಬ್ಬ, ಮುಂದಿನ ಒಂದು ಯುಗಾದಿ ಹಬ್ಬದಷ್ಟರಲ್ಲಿ ಖಂಡಿತ ನವದಂಪತಿಗಳಾಗಿ ಅಲಂಕರಿಸುವಂತಹ ಒಂದು ಅವಕಾಶವನ್ನು ಕೂಡ ನಿಮಗೆ ಸಿಗ್ತಾ ಇರೋದ್ರಿಂದ, ಎಲ್ಲದಕ್ಕಿಂತ ಹೆಚ್ಚಾಗಿ ಉದ್ಯೋಗ ಅನ್ನೋದು ಕೂಡ ಅಂತ ಬಂದಾಗ ಅಲ್ಲೂ ಕೂಡ ನೀವು ಸಕ್ಸಸ್ ಅನ್ನ ನೋಡ್ತಾ ಹೋಗ್ತೀರಿ. ಯಾಕೆ ಅಂತ ಅಂದ್ರೆ ಶನಿ 6ರಲ್ಲಿದ್ದಾನೆ, 10ನೇ ಮನೆಯಲ್ಲಿ ಗುರು ಕೂಡ ನಿಮ್ ಜೊತೆಗಿರೋದ್ರಿಂದ ಸಹಾಯ ಸಹಕಾರದ ಒಂದು ಅವಕಾಶ ನಿಮ್ಗೆ ಅತಿ ಹೆಚ್ಚು ಸಿಗ್ತಾ ಹೋಗುತ್ತೆ. ಜೊತೆಗೆ ಶುಕ್ರ ಕೂಡ ಮೀನ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ ಲಾಭ. ನಿಮ್ಮ ರಾಶಾಧಿಪತಿ ಶುಕ್ರ ಕೂಡ ಮೀನ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರೋದ್ರಿಂದ ಏನಾಗುತ್ತೆ ನೋಡಿ, ಮೀನ ರಾಶಿ ಗುರು ಉಚ್ಚನಾಗ್ತಾನೆ, ಮೀನ ರಾಶಿಯಲ್ಲಿ ಗುರು ಶುಕ್ರ ಕೂಡ ಉಚ್ಚ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ರಾಶಾಧಿಪತಿನೇ ಕೂಡ ನಿಮಗೆ ಒಳ್ಳೆ ಅವಕಾಶಗಳನ್ನ ಮೀನರಾಶಿಯಲ್ಲಿ ಕೊಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಆ ಸುವರ್ಣ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ತಾ ಯುಗಾದಿ ಹಬ್ಬದಲ್ಲಿ ಅತಿ ಹೆಚ್ಚು ಬೆಲ್ಲವನ್ನ ಸವಿತಾ ಆನಂದದಿಂದ ಒಂದು ಯುಗಾದಿ ಹಬ್ಬನ ಆಚರಿಸ್ತಾ ಬನ್ನಿ ಅಂತ ಹೇಳ್ತಾ ತುಲಾರಾಶಿಯವರಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ತುಲಾರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.